ಶುಭಾಶಯಗಳು ಗೋಮಾತಾ ಸರ್ಕಲ್ ವತಿಯಿಂದ ಎಲ್ಲ ಸಂಗಡಿಗರು ಸ್ನೇಹಿತರ ಸಂಘದಿಂದ ನಮ್ಮ ಹಾಲಪ್ಪ ಸರ್ ಅವರು ಎಲ್ಲರ ಮನಸ್ಸು ಗೆದ್ದಿರೋ ಹಾಲಪ್ಪನವರು ಇವತ್ತು ಹುಟ್ಟುಹಬ್ಬ. ಹಿರಿಯರು ನೀವೆಲ್ಲ ಸೇರಿ ಗ್ರ್ಯಾಂಡಾಗಿ ಒಂದು ಚಿಕ್ಕ ಮಕ್ಕಳಿಗೆ ಹೆಂಗೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದೀರಾ. ನಿಮ್ಮ ಅವರ ಸ್ನೇಹ ಹೇಗೆ ಸರ್? ನನ್ನ ಆತ್ಮೀಯ ಸ್ನೇಹಿತ ಹಾಲಪ್ಪ ಸುಮಾರು 40 ವರ್ಷಗಳ ನಾನು ಆತ ಸ್ನೇಹಿತರು. ನಾನು ಆತನಿಗೆ ಸ್ನೇಹಿತ ಅನ್ನೋ ಬದಲಾಗಿ ನನ್ನ ಒಬ್ಬ ಚಿಕ್ಕ ಸಹೋದರ ಟೈಪು ನಾನು ಆತನಿಗೆ ಇಷ್ಟು ವರ್ಷಗಳಿಂದ ಜೊತೆಯಲ್ಲಿ ಬೆಳೆಸ್ಕೊಂಡು ನಾವು ಇಬ್ಬರೂ ಸುಮಾರು ಕಷ್ಟಗಳು ನೋಡಿದ್ದೀವಿ. ಸುಖ ಇದ್ದಾಗಲೂ ಆತ ನನಗೆ ಕೈ ಬಿಟ್ಟಿಲ್ಲ, ಆಮೇಲೆ ಕಷ್ಟ ಇದ್ದಾಗಲೂ ನನಗೆ ಕೈ ಬಿಟ್ಟಿಲ್ಲ. ಇಬ್ಬರೂ ಕಷ್ಟಗಳಲ್ಲಿ ಸದಾವಾಗಿ ನಾವು ಹಂಚ್ಕೊಳ್ತಾ ಇದ್ವಿ. ಈಗಲೂ ಅಷ್ಟೇ ಶೇರ್ ಮಾಡ್ಕೊಳ್ತೀವಿ, ಪ್ರತಿಯೊಂದು ಕಷ್ಟಗಳನ್ನು ಶೇರ್ ಮಾಡ್ಕೊಳ್ತೀವಿ. ಆತನಿಗೆ 64ನೇ ಹುಟ್ಟುಹಬ್ಬ. ಆತನಿಗೆ ದೇವರು ಒಳ್ಳೇದು ಮಾಡಲಿ, ಆತ ಸಂತೋಷವಾಗಿರಲಿ. ನನ್ನ ಆತನಿಗೆ ದೇವರು ಸಕಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು 2 ಮಾತುಗಳು ಹೇಳ್ತೇನೆ. ತಮ್ಮ ಹೆಸರು ಸರ್? ಫರೀದ್ ಬಾಬು ಅಂತೇಳಿ ಫಾರ್ಮಸಿ ಕಾಲೇಜು ಸೂಪರಿಂಟೆಂಡೆಂಟ್. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಪರಿಚಯ, ಹಾಲಪ್ಪ ಅವರ ಒಡನಾಟ? ನನ್ನ ಹೆಸರು ಈಶ್ವರಪ್ಪ ಅಂತ ಹೇಳ್ಬಿಟ್ಟು ನಾವು ನಳಂದ ಕಾಲೇಜವರು ದೇವರಳ್ಳಿಯಲ್ಲಿ ವರ್ಕ್ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಇವ್ರ ಜೊತೆಯಲ್ಲಿ ನಾನು KVTCH ಅಲ್ಲಿ 1 ವರ್ಷಗಳ ಕಾಲ ಕೆಲಸ ಮಾಡಿದೆ. ಇವರು ಕನ್ನಡ ಟೀಚರ್ ಆಗಿದ್ದರು, ನಾನು ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಒಡನಾಟ ಉತ್ತಮವಾಗಿತ್ತು. ಅಂದರೆ ಎಲ್ಲ ವರ್ಗದ ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ಗಿಂತ ಹೆಚ್ಚಾಗಿ ಇವರು ನಮ್ಮ ಒಡನಾಟ ಜಾಸ್ತಿ ಇತ್ತು, ಹೆಚ್ಚಾಗಿ ಮಾತಾಡ್ತಿದ್ರು. ಈಗ ಬೇಂದ್ರೆ ಹೇಳೋ ರೀತಿಯಲ್ಲಿ ರಸವೇ ಜನನ ವಿರಸವೇ ಮರಣ ಅನ್ನೋ ಹಾಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕೂಡ ನೀಚಿ ಇವತ್ತು ಒಬ್ಬ ಒಳ್ಳೆ ಉತ್ತಮವಾಗಿ ವ್ಯಕ್ತಿಯಾಗಿ ಅವರು ನಿರ್ಮಾಣ ಆಗಿದ್ದಾರೆ. ಅದರ ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ ಉತ್ತಮ ಕನ್ನಡ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ. KV ಸಂಸ್ಥೆಯ ಹಲವಾರು ಸಂಸ್ಥೆಗಳಲ್ಲಿ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಭಾಗವಹಿಸೋದ್ರ ಮೂಲಕ ಉತ್ತಮ ಜನಾನುರಾಗಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಒಂದು ಹುಟ್ಟುಹಬ್ಬ ಇವತ್ತು 64ನೇ ಹುಟ್ಟುಹಬ್ಬ ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಇದೇ ರೀತಿ ಅವರ ಒಂದು 100ನೇ ಹುಟ್ಟುಹಬ್ಬ ಕೂಡ ಆಚರಣೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂತೋಷದಲ್ಲಿ, ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ 100 ವರ್ಷಗಳ ಕಾಲ ಒಂದು ಆಯುಷ್ ಇರಲಿ ಅಂತ ಹೇಳಿ ಈ ಸಂತೋಷದಲ್ಲಿ ಹೇಳೋದ್ರ ಮೂಲಕ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್, ಮುನಿನಾರಾಯಣ್ ಸರ್ ಅವರು ನಿಮಗೂ ಅವ್ರಿಗೂ ತುಂಬ ಹತ್ರದವ್ರು. ನೀವು ಪೂರ್ತಿ ಸಂಪೂರ್ಣವಾಗಿ ಹೇಳಬೇಕು. ಹಾಲಪ್ಪ ಸಾರು ಮೊದಲಿಂದ ನಮಗೆ ಗೊತ್ತು. KVTCH ಅಲ್ಲಿ ಒಂದು ಕನ್ನಡ ಮಾಧ್ಯಮಕ್ಕಾಗಿ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಈಗ ಎಷ್ಟೋ ಜನ ಇವತ್ತು ನಾವು ಶಾಲೆಗಳಲ್ಲಿ ನೋಡ್ತೀವಿ, ಬರೀ ಸಂಬಳಕ್ಕಾಗೇ ಇರ್ತಾರೆ. ಸಮಯ ಆದರೆ ಬೆಲ್ಲಾದರೆ ನೀವು ಹೊರಟೋಗ್ತೀವಿ ಅನ್ನೋ ಮಟ್ಟದಲ್ಲಿ ಎಷ್ಟೋ ಜನ ನಾವು ನೋಡ್ತಾ ಇದ್ವಿ. ಅಂದರೆ ಅಂಥ ಒಂದು ಗುಂಪಿಗೆ ಹಾಲಪ್ಪನವರು ಸೇರೋರಲ್ಲ. ಅವರು ಸೇವೆ ಬಹಳ ನಿಸ್ವಾರ್ಥ ಸೇವೆ. ಅದು ಖಾಸಗಿ ಶಾಲೆಗಳಲ್ಲಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಅವರು ಎಲ್ಲರನ್ನೂ ಒಂದು ಮೋಟಿವೇಶನ್ ಮಾಡ್ತಾ ಮಕ್ಕಳನ್ನು ಒಳ್ಳೆಯ ಒಂದು ದಾರಿಗೆ ಸರಿದಾರಿ. ಈಗ 5 ಗಂಟೆಯಲ್ಲಿ ನಾವು ಒಬ್ಬರ ನೋಡಿದ್ವಿ, ಒಬ್ಬ ಸ್ಟೂಡೆಂಟು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಎಲ್ಲೇ ನಿಂತ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಹಾಲಪ್ಪನವ್ರು ಬೇರೆ ಕಡೆಯವರು ಅಂತ ಹೇಳೋದಕ್ಕಿಂತ ಚಿಕ್ಕಬಳ್ಳಾಪುರದವರು ಅಂತ ಹೇಳಲಿಕ್ಕೆ ಇವತ್ತು ನಾವು ಇಷ್ಟಪಡ್ತೀವಿ. ಯಾಕಂದರೆ ಸುಮಾರು ಜನರ ಒಂದು ಅವ್ರಿಗೆ ಇದೆ, ಒಳ್ಳೆಯ ಒಂದು ಸಹವಾಸಗಳಿದೆ, ಅವ್ರ ಹತ್ರ ಬಾಂಧವ್ಯ ಇದೆ. ಮತ್ತು ಈ ಭಾಳ ಇವತ್ತು ಗೋಮಾತಾ ಸರ್ಕಲ್ನಲ್ಲಿ ಇವತ್ತು ನಾವು 1 ತಿಂಗಳಿಂದ ಜೊತೆಯಲ್ಲೇ ನಿರಂತರವಾಗಿ ಹಾಡುಗಾರಿಕೆ ಆಡೋದ್ರ ಮುಖಾಂತರ ಜನಪದ ಹಾಡುಗಳು ಮತ್ತು ಭಾವಗೀತೆಗಳು ಅವರೆಲ್ಲ ಆಡ್ತಾರೆ. ಮತ್ತು ನಾನು ಸಹ ಅವ್ರ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ. ನಿನ್ನೆದ ಮನೆ ಇದರಲ್ಲಿ ರಂಗಸ್ಥಳದಲ್ಲಿ ಮಾನಸ ಕ್ಲಿನಿಕ್ ಆಶ್ರಮಕ್ಕೆ ಹೋಗಿದ್ವಿ. ನಾವು ಅಲ್ಲಿ ಒಂದು 25 ಜನ ಹೆಂಗಸರಿದ್ದಾರೆ, ಒಂದು 5 ಜನ ಗಂಡಸರಿದ್ದಾರೆ. ಅವ್ರನ್ನೂ ಸಹ ನಾವು ಮನರಂಜನೆ ಮಾಡಿಸಿದ್ವಿ. ಅಲ್ಲಿ ಅವ್ರನ್ನೂ ಚೆನ್ನಾಗಿ ಮಾತನಾಡಿಸಿದ್ವಿ. ಭಾಳ ಖುಷಿ ಕೊಟ್ಟರು ಅವರು. ಯಾಕಂದರೆ ಇವಾಗ ರಿಟೈರ್ಡ್ ಆಗಿದೆ ಅಂತ ಮನೇಲಿ ಕೂತ್ಕೊಳ್ಳೋರು. ಮತ್ತು ಅವರೇನಾದರೂ ವಿಶ್ರಾಂತಿ ಪಡ್ಕೋಬೇಕಂತಂದ್ರೂ ನಾವು ಅವ್ರನ್ನ ಬಿಡ್ತಾ ಇಲ್ಲ. ಸಮಯಕ್ಕೆ ನಾವು ಬಂದು ಅವ್ರನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸಿ ಕಾರ್ಯಕ್ರಮಗಳು ಮಾಡಿಸೋದ್ರ ಮುಖಾಂತರ ಅವ್ರನ್ನ ನಾವು ಇವತ್ತು ವಿಜೃಂಭಣೆಯಿಂದ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಬಹುಶಃ ಹಾಲಪ್ಪನವರು ಇನ್ನೂ 100 ವರ್ಷ ಬದುಕಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಹೇಳಿ ಸರ್, ನಿಮ್ಮ ಒಡನಾಟ, ಅವ್ರದ್ದು ನಿಮ್ಮದು ಒಡನಾಟ?
ನಮಗೆ ಗುರುಗಳವರು ಹಾಂ ಅದು ಸರ್ ಹಾಲಪ್ಪ ಸರ್ ಅವರು. ಅದೇ ನಾವು ಸರ್ ಚಿಕ್ಕ ಊರಿಂದ ನಮ್ಮ ತಂದೆಯವರು ರಾಜಣ್ಣ ಅಂತೇಳಿ ಆವತ್ತಿಂದ ನಮ್ಮ ಮನೆಗೆ ಬರ್ತಾ ಇದ್ರು. ಅದೇ ಸರ್ ಆವತ್ತಿಂದ ನಮಗೆ ಅವರು ಗುರುಗಳೇ ಅಂತ ನಾವು ಕರೆಯೋದು. ಅದೇ ಸರ್ ಇವತ್ತು ಅವರು 64ನೇ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಅವರಿಗೆ 100 ವರ್ಷ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿಕೊಟ್ಟಿದ್ದರು. ಆಯುಷ್ ಕೊಡುತ್ತೆ. ಅದೇ ಥ್ಯಾಂಕ್ಸ್ ಕೊಡ್ತೀವಿ. ಹಂಗೆ ಇವರು ನಮ್ಮ ಮೈನು ರವಿಯಣ್ಣ ಪ್ರತಿ ಟೈಮು ಯಾವುದೇ ವಿಚಾರ ಆದ್ರೂ ರವಿಯಣ್ಣ ಹೋಟೆಲ್ಲು ರುಚಿಕಾ ಹೋಟೆಲ್ಲು ಅಂತ ಹೇಳಿ ರುಚಿ ಸಾಗರ್ ಹೋಟೆಲ್ ಅಂತ. ಅಲ್ಲಪ್ಪ ಸರ್ ಎಲ್ಲಿದ್ದೀರಾ ಅಂದರೆ ರುಚಿಕಾ ಸಾಗರ್ ಹೋಟೆಲ್ ಹತ್ರ ಇರ್ತೀವಿ. ನಿಮ್ಮ ಅವ್ರದ್ದು ಅಭಿವಂದನ ಸರ್. ಹಾಲಪ್ಪ ಸರ್ ನಮಗೆ ಗುರುಗಳು ಸಮಾನ. ಅದೇ ಅವರು ನಮಗೆ ಹಾಲಪ್ಪ ಸರ್ ಅಂತ ಫೇಮಸ್ಸು. ಅದೇ ಸರ್ ಅವರು ನಮಗೆ ಆತ್ಮೀಯ ಸ್ನೇಹಿತರು. ಮತ್ತು ಅವರ ಸಂಗೀತ ಮತ್ತು ಅವರ ಕನ್ನಡ ಅಭಿಮಾನ ನಮ್ಗೆ ತುಂಬ ಇಂಟ್ರೆಸ್ಟ್ ಆಗಿದೆ ಅವ್ರ ಕಡೆಯಿಂದ. ಅದೇ ಸರ್ ಹೀಗಾಗಿ ನಮ್ಮ ಆತ್ಮೀಯತೆ ಜಾಸ್ತಿ ಬೆಳೆದಿದೆ. ಸೊ ಅವರು ಆರೋಗ್ಯ ಆಯುಷ್ ಆರೋಗ್ಯ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವರಿಗೆ 100 ವರ್ಷ ಆಯುಷ್ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ದೇವರ ಆಶೀರ್ವಾದ ಮಾಡಲಿ ಅಂತ ದೇವರ ಹತ್ರ ಕೇಳ್ತಾರೆ. ಸರ್ ನಿಮ್ಮ ಅವ್ರದ್ದು ಅನುಬಂಧ ಹೇಳಿ ಸರ್. ಹಾಲಪ್ಪ ಸರ್ ಅವ್ರಿಗೆ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ 64ನೇ ಜನ್ಮದಿನ ಶುಭಾಕಾಂಕ್ಷೆ. ಯಾವಾಗನ ತಲೆನೋವು ಅಂದರೆ ಟೀ ಕೊಡೋರು ಇವರು. ಹಾಂ ನಿಮ್ಮ ಅವರ ಅನುಬಂಧ. ಹಾಂ ಓಕೆ ಸರ್ ಅಂತ ನೀವು ಏನು ಸರ್ ನಿಮಗೂ ಅವ್ರಿಗೂ ಅಷ್ಟು ಮಾತಾಡೋ ಬರಲ್ಲ. ಹೊಸದಾಗಿ ಬಂದಿರೋದು ನಮ್ಗೆ ಇಷ್ಟೇ ನಮ್ಗೆ ಗೊತ್ತಿರೋದು. ಈ ಹೋಟ್ಲಾಗ ನಮ್ಗೆ ಪರಿಚಯ ಆಗಿರೋದು. 2 ವರ್ಷ ಕೆಲಸ ಮಾಡಿ ಹೋಗಿದ್ದೆ. ಹಾಂ ಸರ್ ಈಗ ಬರ್ತಾ ಬಿಡ ಆಮೇಲೆ ಪರಿಚಯ ಆಗಿಲ್ಲ. ನಮ್ಗೆ ಯಥೇಚ್ಛವಾದ ಪ್ರೀತಿ ಇಟ್ಕೊಬಿಟ್ಟಿದ್ದಾರೆ ನಿಮ್ಮ ಮೇಲೆ. ಏನು ನೀವೇನು ಮ್ಯಾಜಿಕ್ ಮಾಡಿದ್ದೀರಾ? ಮ್ಯಾನೇಜರ್ ಪೋಸ್ಟ್ ಅವರೇ ಇಸ್ಕೊಟ್ಟಿದ್ದಾರೆ ಅಂತ ಹೋಟೆಲಲ್ಲಿ. ಮಾತಾಡೋ ರೀತಿ ನಾವು ನಡ್ಕೊಳ್ಳೋ ರೀತಿ ಅದ್ರಲ್ಲಿ ಬರುತ್ತೆ. ನಾವು ಹೆಂಗ್ ನಡ್ಕೊಂತ ಯಾರು ಗೌರವ ಕೊಡೋದು ಅವಾಗ ನಾವು ಆಡ್ಕೊಂಡು ನಾವು ಗೌರವ ಕೊಡ್ತಾನೆ. ಅದೇ ತುಂಬ ಹತ್ರದವರು. ಮತ್ತೊಮ್ಮೆ ಅವ್ರಿಗೆ ನಾವು ಥ್ಯಾಂಕ್ ಯು ಸರ್. ನೋಡಿ ಸರ್ ಎಷ್ಟು ಪ್ರೀತಿ ಸಲೀಟ್ ಹೊಡೆದ್ಬಿಟ್ರು ಸರ್. ಬರ್ಡೆ ಹಾಲಪ್ಪ ಸರ್ ಅವರು ನಮ್ಮ ಜೊತೆ ಗೋಮಾತಾ ಸರ್ಕಲ್ ಅಲ್ಲಿ ಸದಾ ಎಷ್ಟೇ ದೊಡ್ಡವರಾದ್ರೂ ಚಿಕ್ಕವ್ರ ತರ ನಮ್ಮ ಜೊತೆಲಿ ಓಡೋಂಥ ಹಾಲಪ್ಪ ಸರ್ ಯಾವ ಹುಟ್ಟಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಯ್ಯೋ ಹಾಲಪ್ಪ ಸರ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಟು ಯು. 64ರಿಂದ 65ರಿಗೆ ಹೆಜ್ಜೆ ಇಡ್ತಾರೆ ಅಪ್ಪನವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಗೋಮಾತಾ ಸರ್ಕಲ್ ವತಿಯಿಂದ. ಇದು ಕೇಕ್ ಕಡಿಮೆ ತಿನ್ನಿಸಿ. ಕಡಿಮೆ ಹಾಲಪ್ಪ ಸರ್ ಅವರು. ಹಾಂ ಓಕೆ ಸರ್. ಬರ್ತದೆ ಸರ್. ಓಕೆ ಸರ್. ಸ್ವಲ್ಪ ತಿಂದು ಅಲ್ಪ ಪಾಪ. ಬ್ರೆಡ್ ತಿನ್ನಿಸಿ. ಬೇಡ. ಓಕೆ ಸರ್ ಬನ್ನಿ ಸರ್ ತಿಂದ ಹಾಗೆ. ಸ್ವಲ್ಪ ಹಾಂ ಸರ್ ಓಕೆ ಸರ್. ಮನೆ ವಯಸ್ಸಾಪುರ ಹಿರಿಯರಾದರೂ ಎಲ್ಲರ ಜೊತೆಗೂ ಅನುಗುಣವಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸಿದ್ದಿರೋ ಹಾಲಪ್ಪನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ಸ್ವಲ್ಪ ಹಾಂ ಓಕೆ ಸರ್. ಥ್ಯಾಂಕ್ ಯು ಸರ್. ಮಹೇಶ್ ಅದೇ ಸರ್ ಬನ್ನಿ ಸರ್. ಫೋಟೋ ಕ್ಲಿಕ್ ಮಾಡ್ತಾರಾ? ಇಲ್ಲ ಹಂಗೆ ಲೈವಲ್ಲಿ ಇರಲಿ. ಇಲ್ಲ ಕುಮಾರು ಎಲ್ಲರೂ ಮಾತಾಡೋದು. ಸರ್ ಇವತ್ತು ಎಲ್ಲ ನಿಮ್ಮ ಸ್ನೇಹಿತರು ಹಿರಿಯರು ನಮ್ಮಂಥ ಚಿಕ್ಕವರು ಎಲ್ಲ ಸೇರಿ ನಿಮ್ಮ ಒಂದು ಹುಟ್ಟುಹಬ್ಬನ ಆಚರಣೆ ಯಾವ ರೀತಿ ಇತ್ತು ಸಂಭ್ರಮ ಅಂತ ಹೇಳ್ಬಿಡಿ ಸರ್. ಇದು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನನ್ನನ್ನು ಅದು ಭಾಳ ಸನ್ಮಾನಿಸಿ ನನ್ನನ್ನು ಗೌರವಿಸಿ ಎಲ್ಲ ನನ್ನ ಅದರಲ್ಲೂ ಗೋಪಾಲ್ ನಾಯಕ್ ಇರ್ಬೋದು, ನಮ್ಮ ರವೀಂದ್ರ ಇರ್ಬೋದು, ಮತ್ತು ಇವರು ನಮ್ಮ ಉನೇಂದ್ರ ಇರ್ಬೋದು, ರವೀಂದ್ರ ಅವರು ಇರ್ಬೋದು, ಬಾಬೂಜಿ ಇದ್ದಾರೆ, ಇದ್ದಾರೆ, ಎಲ್ಲರೂ ನನ್ನ ಸಹಕರಿಸಿದ್ದಾರೆ.
ಇವತ್ತು ಯಾಕೆ ಅಂದರೆ ನನಗೇನು ಒಂಥರ ನಾನು ನಾನು ಬರ್ತಡೇ ಬೇಡ ಅಂತ ಅಂದ್ಕೊಂಡಿದ್ದೆ, ಗೊತ್ತಿದ್ದಂಗೆ ಅವ್ರು ನನಗೆ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಮಾಡಿದರು. ಅದು ಚೆನ್ನಾಗಿ ಮಾತಾಡಿದೆ. ಖಂಡಿತ ನನ್ನ ಜೀವನ, ನನ್ನ ಬದುಕು, ಎಲ್ಲರ ಆಶೀರ್ವಾದ ನಮ್ಮ ಖಂಡಿತ ಇದ್ದೇ ಇದೆ ಅಂತಕ್ಕಂಥ ನಂಬಿಕೆ ಇದೆ. ನನ್ನದೆಲ್ಲ ಜೀವನ ಎಲ್ಲ ಅವರೇ ಹೇಳಿದ್ದಾರೆ, ನಾನು ಬೇರೆ ಹೇಳುವಂಥ ವಿಚಾರ ಇಲ್ಲ. ಮುಂದಿನ ಜೀವನದಲ್ಲಿ ಇನ್ನೂ ಅನೇಕ ರೀತಿಯ ಈ ಕನ್ನಡ ವ್ಯಾಕರಣ ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದನ್ನು ಒಗ್ಗೂಡಿಸ್ಕೊಂಡಿದ್ದೀನಿ. ಅದಿನ್ನೂ ಉತ್ತಮ ರೀತಿಯಲ್ಲಿ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚು ಮಾತಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಸಂತೋಷಕ್ಕೆ ನಾನು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನನ್ನು ಎಲ್ಲ ವಿಚಾರನೂ ಹೇಳಿದ್ರು ನಡೀತೈತಿ, ಆಗಲ್ಲ. ಆದರೂ ಕೆಲವು ವಿಚಾರಗಳನ್ನು ಹೇಳಿದ್ರು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಹೇಳ್ತೀನಿ ಸರ್. ಇಷ್ಟೊತ್ತು ನಮ್ಮೊಂದಿಗೆ ಗೋಮಾತ ಸರ್ಕಾರದಿಂದ ನಮ್ಮ ಮಹೇಶ್ ಆರಾಧ್ಯ ಅವರು ಸಹ ನಮಗೆ ಬಹಳ ಉತ್ಪೂರ್ವಕವಾಗಿ ನಮಗೆ ಕರೆದಾಗ ಬಂದು ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಮುಗಿಸ್ತಾ ಇದ್ದೀವಿ. ತುಂಬ ಥ್ಯಾಂಕ್ ಯು ಸರ್. ಗೋಮಾತ ಸರ್ಕಲ್ ಮತ್ತು ರೇವಣ ಸಿದ್ದೇಶ್ವರ ಆಶೀರ್ವಾದದಲ್ಲಿ ನಮ್ಮ ಹಾಲಪ್ಪ ಸರ್ ಕನಸು ಏನು ಕಾಣ್ತಾ ಇದ್ದಾರೆ, ಇವತ್ತು ಯಾವ ಮಟ್ಟಕ್ಕೆ ಏನು ಆಗಬೇಕು ಅನ್ನೋದೆಲ್ಲ ನನಸಾಗಲಿ ಅಂತ ಬರೋ ವರ್ಷದಲ್ಲಿ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.